ಹಾಲೆಲುಯ ಹಾಲೆಲುಯ ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿದ್ವಿ, ಮಹಿಮೆ ಪಡಿಸಿದ್ದೀವಿ. ಒಂದು ಚಿಕ್ಕ ಸಂದೇಶವನ್ನು ತೆಗೆದುಕೊಳ್ಳೋಣ. ಫಿಲಿಪ್ಪ ಬರೆದ ಪತ್ರಿಕೆ 1ನೇ ಅಧ್ಯಾಯ 3-4ನೇ ವಚನವಾಗಿದೆ. ಇದು ಪೌಲನು ಫಿಲಿಪ್ಪೆ ಸಭೆಯವರಿಗೋಸ್ಕರ ದೇವರಿಗೆ ಮಾಡಿದ ಕೃತಜ್ಞತಾ ಪ್ರಾರ್ಥನೆಯಾಗಿದೆ. ಇದು ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲ ಸಮಯಗಳಲ್ಲಿಯೂ ಸಂತೋಷದಿಂದಲೇ ಬೇಡುವನಾಗಿದ್ದೇನೆ. ಹಾಲೆಲೂಯ. ದೇವ ಜನರಿಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಿ, ದೇವ ಜನರಿಗೋಸ್ಕರ ಸಂತೋಷವಾಗಿ ಪ್ರಾರ್ಥನೆ ಮಾಡ್ತೇನೆ. ಹಾಲೆಲೂಯ. ಇವತ್ತು ಸಭೆಗಳಲ್ಲಿ ಎಷ್ಟು ಸಮಯದಲ್ಲಿ ರಾತ್ರಿ ಒಂದು ಫೋನ್ ಮಾಡಿ, ಸೇವಕರೇ, ಪಾಸ್ಟೇ, ನಮಗೆ ಈ ಥರ ಸಮಸ್ಯೆ ಆಗಿದೆ, ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂದರೆ ಸದಾ ಕಾಲ ಎಚ್ಚೆತ್ತುಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ. ಕೆಲವೊಮ್ಮೆ ಫೋನೇ ತೆಗಿಯಲ್ಲ ಕೆಲವೊಂದು ಜನ. ಹಾಗೆ ಇಲ್ಲಿ ಬರ್ತಿಲ್ಲ. ಪೌಲನು ಕರೆಕ್ಟಾಗಿ ಹೇಳ್ತಾನೆ, ಫಿಲಿಪ್ಪ ಸಭೆಯವರಿಗೋಸ್ಕರ ನಾನು ದೇವರಲ್ಲಿ ಸಂತೋಷವಾಗಿ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ಹಾಲೆಲೂಯ. ಇದು ಯಾಕೆ ಈ ತರ ಸಂದೇಶಗಳು ಸ್ವಾಮಿ ಬರೆಯಲ್ಪಟ್ಟಿದೆ ಅಂದ್ರೆ, ಇದ್ರ ಪ್ರಕಾರ ನೀವು ಮಾಡಿ ಭೂಮಿ ಮೇಲೆ ಅಂತ ಅರ್ಥ. ಹಾಲೆಲೂಯ. ಇವತ್ತು ನಾವು ಕೆಲವೊಮ್ಮೆ ಫೋನ್ ಮಾಡಿದಾಗ ಫೋನ್ ತೆಗಿಯೋದಿಲ್ಲ ಕೆಲವು. ಅದು ಇರ್ಲಿ, ಯಾಕಂದ್ರೆ ಈ ಕಾಲಘಟ್ಟ ಹೀಗಿದೆ ಅಂತ ಅನ್ಕೊಳ್ಳೋಣ ಒಂದ್ ಕಡೆ. ಆದ್ರೆ ಎಲ್ಲಾ ಸಮಯದಲ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ. ನಾನು ನೋಡಿ ಮತ್ತೊಂದು ಸಲ ಓದಿಕೊಳ್ಳೋಣ. ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲಾ ಸಮಯಗಳಲ್ಲೂ ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ. ಹಾಲೆಲೂಯ. ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗಲ್ಲ, ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ. ಹಾಲೆಲೂಯ. ಕೆಲವೊಮ್ಮೆ ಸುವಾರ್ತೆ ಸೇವೆಗೆ ಹೋಗುವಂತವರಿಗೆ ಸಹಕಾರಿಗಳಾಗಿದ್ದು, ನೀವು ಕೆಲಸ ನಿಮಿತ್ತ ಸುವಾರ್ತೆ ಸಾಧಲಿಕ್ಕೆ ಆಗಲಿಲ್ಲ ಅಂದ್ರೆ ಸೇವೆ ಮಾಡುವಂತವರಿಗೆ ನೀವು ಅವ್ರನ್ನ ನೆನಪು ಮಾಡಿಕೊಳ್ಳಬೇಕು. ಹಾಲೆಲೂಯ. ನಿಮ್ಮ ಇಷ್ಟ ಇದ್ದರೆ ಸೇವೆಗೆ ಒಂದು ಸಹಕಾರ ಆಗಿರ್ಬೇಕು ಅಂದ್ರೆ ಇದೆ ಅರ್ಥ. ಇದು ದೇವ ಜನರಿಗೆ. ಈಗ ಏನೂ ಇಲ್ಲದೆ ಒಬ್ಬ ಸುವಾರ್ತೆ ಸೇವೆಗೆ ಹೋಗ್ಬೇಕಾದ್ರೆ ಅವನು ನಡ್ಕೊಂಡು ಹೋಗ್ಬೇಕು. ಗಾಡಿ ಇದ್ದರೆ ಅವನು ಯಾವ ಕೆಲಸ, ಕೆಲವೊಮ್ಮೆ ದೇವರ ವಾಕ್ಯ ಹೇಳ್ತದೆ, ಸಭಾಪಾಲಕನು ಸಭೆಯಿಂದಲೇ ಅವನು ಜೀವಿಸಲಿ, ಸುವಾರ್ತಿಕನು ಸುವಾರ್ತೆಯಿಂದಲೇ ಜೀವಿಸಲಿ. ಕೆಲಸ ಮಾಡಿ ಬದುಕೋದಾದ್ರೆ ಇನ್ನೂ ಒಳ್ಳೇದು ಅಂತ ಹೇಳಿದ್ದಾರೆ. ಕೆಲವೊಮ್ಮೆ ಕೆಲಸ ಇರೋಲ್ಲ, ಕೆಲಸ ಮಾಡುವಂತವ್ರು ಇರ್ತಾರೆ, ಮಾಡದಿದ್ದವರು ಅಂತ ಇರ್ತಾರೆ. ಇವರಿಗೆ ನೀವು ಏನಾದ್ರ ಒಂದು ನೀವು ಪ್ರಾರ್ಥನೆ ಮಾಡಿ, ಯಾರಿಗೂ ಒತ್ತಾಯ ಮಾಡುವುದು, ದೇವರು ಇಲ್ಲಿ ಎಲ್ಲೂ ಬರ್ದಿಲ್ಲ ಒತ್ತಾಯ ಮಾಡಿ ತೆಗೆದುಕೊಳ್ಳ್ರಿ ಅಂತ ಎಂಬುದಾಗಿ. ಹಾಲೆಲೂಯ. ನಿಮ್ಮ ಆತ್ಮಗಳಿಗೆ ದೇವರು ಮಾತನಾಡಿದ್ರೆ ಅವ್ರು ನನಗೆ ಕಳಿಸ್ಬೋದು. ಹೌದು. ಯಾಕಂದ್ರೆ ಪ್ರತಿಯೊಂದು ಎಲ್ಲ ದೇವ ಜನರ ಆತ್ಮದಲ್ಲಿ ಪವಿತ್ರಾತ್ಮರು ವಾಸ ಮಾಡ್ತಾರೆ. ಹೀಗೆ ಬದುಕ್ರಿ, ಹೀಗೆ ನಡೀರಿ ಎಂಬುದಾಗಿ ಎಲ್ಲ ಸಮಯದಲ್ಲೂ ಪ್ರಕಟ ಮಾಡುವಂತವರಾಗಿದ್ದಾರೆ ಪವಿತ್ರಾತ್ಮ. ಹಾಲೆಲೂಯ. ವಿಶ್ವಾಸಿಗಳು ಯಾರು ಬೇಜಾರು ಮಾಡ್ಕೊಳ್ಬಾರ್ದು ಈ ವಿಷಯ ಬಂದಾಗ. ಇದು ಕಾಣಿಕೆ ವಿಷಯ ಅಂತ ನಾ ಹೇಳ್ತಾ ಇರೋದಲ್ಲ. ದೇವರು ನಿಮಗೆ ಮಾತನಾಡಿದ್ದಾರೆ. ಹಾಲೆಲೂಯ. ಕೆಲವೊಬ್ಬರಿಗೆ ದೇವ್ರು ಮಾತನಾಡಲಿಲ್ಲ ಅಂದ್ರೆ ಇಲ್ಲ, ದೇವ್ರು ಮಾತನಾಡಿದ್ರೆ ಅವರಿಗೆ ಸಹಾಯಗಳನ್ನ ನೀವು ಮಾಡ್ಬೋದು. ಅವರು ವ್ಯರ್ಥ ಕಾರ್ಯಕ್ಕೆ ಅದನ್ನು ಉಪಯೋಗ ಮಾಡಬಾರ್ದು. ಹಾಲೆಲೂಯ. ಇದು ದೇವರ ವಾಕ್ಯ ಹೇಳ್ತದೆ ಕ್ಲೀನಾಗಿ ನೋಡಿ. ಮತ್ತೊಂದು ಸಲ ಹೇಳೋಣ. ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ. ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗಲ್ಲ, ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ತೆ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲೂ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧತೆಗೆ ತರುವೆನೆಂದು ಭರವಸೆ ಉಂಟು. ದೇವರ ವಾಕ್ಯವನ್ನ ಸಾರಿ
ಎಲ್ಲ ಜನಗಳಿಗೂ ಸುವಾರ್ತೆ ಮುಖಾಂತರ ಸಾರಿ ಪ್ರಕಟ ಮಾಡಿ ಸಿದ್ಧತೆಗೆ ತರುವಂತ ಕಾಲ ಇದು. ಹಾಲೆಲೂಯ. ಈ ಪತ್ರಿಕೆಯಲ್ಲಿ ಓದುವಾಗ ಕ್ಲೀನ್ ಆಗಿ ಗೊತ್ತಾಗ್ತದೆ, ಎಲ್ಲರೂ ಸುವಾರ್ತೆ ಸಾರಬೇಕಾಗಿದೆ. ನಿಮಗೆ ಗೊತ್ತಿರೋ ದೇವರ ಒಂದು ಮಹತ್ಕಾರ್ಯದ ಒಂದು ವಿಷಯ, ಅದ್ಭುತವಾದ ವಿಷಯ, ನಿಮಗೆ ಕೊಟ್ಟಿರೋ ತಲಾಂತು, ನಿಮಗೆ ಕೊಟ್ಟಿರೋ ವಾಕ್ಯ ಸಂದೇಶ, ನೀವು ಎಷ್ಟು ಮಟ್ಟಿಗೆ ತಿಳಿದುಕೊಂಡಿರಿ ವಾಕ್ಯ ಸಂದೇಶ ಎಂಬುದನ್ನ ಇನ್ನೊಬ್ಬರಿಗೆ ತೋರಿಸ್ಕೊಡ್ಬೇಕಲ್ಲ ಪ್ರಿಯರೇ. ಹಾಲೆಲೂಯ. ನೀವು ಕೆಲಸದ ನಿಮಿತ್ತ ಆಗಿ ನಿಮ್ಗೆ ಸುವಾರ್ತೆ ಸಾರ್ಲಿಕ್ಕೆ ಆಗಿಲ್ಲ ಅಂದ್ರೆ ಆ ಸೇವೆ ಮಾಡುವಂತವ್ರು ನೀವು ಕಳಿಸ್ರಿ ಅಂತ ಅರ್ಥ. ಹಾಲೆಲೂಯ. ಹಾಗಾಗಿ ಯಾಕೆಂದ್ರೆ ದೇವರು ಪ್ರತಿ ಒಂದಕ್ಕೂ ಲೆಕ್ಕ ಕೇಳುವನಾಗಿದ್ದಾರಲ್ಲ. ಒಂದು ಆತ್ಮವಾದ್ರ ನೀವು ಪರಲೋಕದ ಕಡೆ ನಡೆಸಿದ್ದೀರಾ ಪ್ರಿಯರೇ ಅಂತ ಕೇಳ್ತಾರೆ ಸ್ವಾಮಿ. ಯಾರಾದ್ರೂ ಒಂದು ಆತ್ಮವನ್ನು ನಷ್ಟವಾಗಬಾರ್ದಂತ ಸ್ವಾಮಿ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು ನೋಡುವಂತವರಾಗಿದ್ದಾರಲ್ಲ. ಅದಕ್ಕಾಗಿ ಈ ಶುಭ ಸಂದೇಶವನ್ನ ಸಾರಲಿಕ್ಕೆ ಊರುಗಳಿಗಾಗ್ಬೋದು, ಹಳ್ಳಿ ಗ್ರಾಮಗಳಿಗಾಗ್ಬೋದು, ಸಿಟಿಲಾಗಿರ್ಬೋದು, ಎಲ್ಲರೂ ಹೋಗುವಂಥವ್ರಿಗೆ ಒಂದು ಸಣ್ಣ ಸಹಾಯ ಅವ್ರಿಗೆ ಮಾಡಿ ಕಳಿಸಿ. ನಿಮಗದ ಆಶೀರ್ವಾದ. ಇಲ್ಲಿ ಬಲವಂತವಾಗಿ ಯಾರು ಅದಕ್ಕೆ ಹೇಳ್ತಾರೆ ಸ್ವಾಮಿ, ಬಲವಂತವಾಗಿ ದೇವರ ರಾಜ್ಯಕ್ಕೆ ಯಾರಿಗೂ ಕರೆಯಲ್ಪಡುವುದಿಲ್ಲ. ಹಾಲೆಲೂಯ. ಯಾರಿಗೆ ಯಾರು ಕರೆಯಕ್ಕೆ ಆಗುವುದಿಲ್ಲ. ಒಬ್ಬರಿಗೆ ಶುಭ ವರ್ತಮಾನವನ್ನ ಸಾರುವುದೇ ಹೊರತು ನಾವು ಯಾರು ದೇವರ ರಾಜ್ಯಕ್ಕೆ ಅವ್ರಿಗೆ ಕರ್ಕೊಂಡು ಹೋಗ್ತೀವಂತ ನಾವೇನು ಬರೆದುಕೊಳ್ಳಿಕ್ ಆಗುವುದಿಲ್ಲ. ವಾಕ್ಯವನ್ನ ತಿಳಿದುಕೊಳ್ಳ್ರಿ, ಪ್ರಾರ್ಥನೆ ಮಾಡ್ರಿ, ದೇವರಾತ್ಮನೇ ನಿಮ್ಮ ಒಳಗೆ ಕಾರ್ಯ ಮಾಡ್ತಾರೆ. ಅವಾಗ ನೀವು ಸಕಲ ವಿಷಯದಲ್ಲಿ ಸತ್ಯತೆಯಲ್ಲಿ ನಡೆದುಕೊಂಡು ಕ್ರಿಸ್ತನು ಯೇಸುಸ್ವಾಮಿ ಬರುವಾಗ ನೀವು ಎತ್ತಲ್ಪಡುವಿರಿ. ಹಾಲೆಲೂಯ. ಇದು ಇಷ್ಟು ಸಂದೇಶಗಳನ್ನ ಸೇವೆ ಮಾಡುವಂತವ್ರು ಹೇಳ್ಬೋದಷ್ಟೇ. ಎಲ್ಲಿ ಲೋಕದಲ್ಲಿ ಎಲ್ಲ ಯಾವ ಸಭೆಗಳಲ್ಲೂ ಯಾವ ಫಾದರ್ ಆಗಿರ್ಬೋದು, ಪಾಸ್ಟರ್ಸ್ ಆಗಿರ್ಬೋದು, ಪ್ರತಿ ಒಂದು ಆಗಿರ್ಬೋದು, ಯಾರು ಪರಲೋಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಎಲ್ಲ ಕಡೆನೂ ಒಬ್ರು ಹೋಗಿ ಈಗ ಪ್ರತಿ ಒಂದಕ್ಕೂ ಒಂದು ಟಿಕೆಟ್, ಟ್ರೈನ್ ಟಿಕೆಟ್ ತಕ್ಕೋಬಹುದು, ಫ್ಲೈಟ್ ಟಿಕೆಟ್ ತಕ್ಕೋಬಹುದು, ಎಲ್ಲ ತಕ್ಕೋಬಹುದು. 4-5 ಸೀಟ್ಗಳನ್ನ ಒಂದು ಬುಕಿಂಗ್ ಮಾಡ್ಬೋದು. ಪರಲೋಕಕ್ಕೆ ಹಾಗಿಲ್ಲ ಪ್ರಿಯರೇ. ಒಬ್ಬೊಬ್ಬರಿಗೆ ಒಂದೊಂದೇ ಟಿಕೆಟ್. ನನಗೆ ಬೇಕು ಅಂದ್ರೆ ನಾನೇ ಪಡೆದುಕೊಳ್ಬೇಕು. ಹಾಲೆಲೂಯ. ನನ್ನ ಕುಟುಂಬದವ್ರು ಬೇಕು ಅಂದ್ರೆ ಅವರು ಪಡೆದುಕೊಳ್ಬೇಕು. ಹಾಲೆಲೂಯ. ಇದು ಉಚಿತವಾಗಿ ಕೊಡುವಂತ ಟಿಕೆಟ್ ಆಗಿದೆ. ನೋ ಕಾಸ್ಟ್, ಗಾಡ್ ಗಿಫ್ಟ್ ಅಂಡ್ ಫ್ರೀ ಗಿಫ್ಟ್ ಇದು. ಹಾಗಾಗಿ ನಾವು ಈ ಸಂದೇಶವನ್ನ ಮುಕ್ತಾಯ ಮಾಡಿ ಒಂದು ಪ್ರಾರ್ಥನೆ ಮಾಡಿ ಕಣ್ಮುಚ್ಚಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಕುಟುಂಬವನ್ನು ನೆನೆಸಿ ನಿಮ್ಮ ಕಳೆದೊಪ್ಪಿಸ್ತೀನಿ. ಯೇಸು ನಾಮದಲ್ಲಿ ಬೇಡುವಂತೀನಿ ಜೀವಳ ತಂದೆ. ಆಮೇಲೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.